ಅಯ್ಯಪ್ಪ ಸ್ವಾಮಿಯ ಪಂಚರತ್ನ ಶ್ಲೋಕದಲ್ಲಿ 4ನೇ ಶ್ಲೋಕ, ಅಸ್ಮತ್ ಕುಲೇಶ್ವರಂ ದೇವಂ ಅಸ್ಮತ್ ಶತ್ರು ವಿನಾಶನಂ ಅಸ್ಮತ್ ಇಷ್ಟಪ್ರದಾದಾರಂ ಶಾಸ್ತಾರಂ ಪ್ರಣಮಾಮ್ಯಹಂ. ಅಸ್ಮತ್ ಕುಲೇಶ್ವರಂ ದೇವಂ, ಸ್ವಾಮಿಯೇ ನನ್ನ ಕುಲದೇವತೆಯಾಗಿ. ಸ್ವಾಮಿ ಯಾವುದೋ ಒಂದು ಪಂಗಡಕ್ಕೋ, ಯಾವುದೋ ಒಂದು ಜನಾಂಗಕ್ಕೋ, ಯಾವುದೋ ಒಂದು ಧರ್ಮಕ್ಕೋ, ಯಾವುದೋ ಒಂದು ಭಾಷೆಗೋ ಸೀಮಿತವಾಗಿಲ್ಲ. ಸ್ವಾಮಿ ಎಲ್ಲರಿಗೆ ಸಮನಾಗಿದ್ದಾನೆ. ಸ್ವಾಮಿಯ ಮುಂದೆ ಯಾರೋ ತಿಳಿದೋ ತಿಳಿಯದ ಹಾಗೆಯೋ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳಿ ಒಂದು ಬಾರಿ ಕೂಗಿದ್ರೆ, ಅಥವಾ ಸ್ವಾಮಿಯಲ್ಲಿ ಶರಣಾಗತಿ ಆದ್ರೆ, ಅವನನ್ನ ಮಾತ್ರ ಅಲ್ಲ, ಅವನ 7 ತಲೆಮಾರುಗಳನ್ನ ಸ್ವಾಮಿ ಕಾಪಾಡ್ತಾನಂತೆ. ಹಂಗಾಗಿ ಸ್ವಾಮಿಯೇ ಅವರ ಕುಲದೇವತೆ ಆಗ್ತಾನೆ. ಅಸ್ಮತ್ ಶತ್ರು ವಿನಾಶನಂ, ಸ್ವಾಮಿ ಶತ್ರುವನ್ನ ನಾಶ ಮಾಡ್ತಾನಂತೆ. ಉದಾಹರಣೆಗೆ ಶತ್ರು ಯಾರು ಅಂತ ಕೇಳಿದ್ರೆ ನಾವೆಲ್ಲ ಹೇಳೋದು ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು, ಅಥವಾ ನಮಗೆ ಗೊತ್ತಿರೋರು, ನಮ್ಮ ಅಕ್ಕಪಕ್ಕ ಮನೆಯವರು. ಹೀಗೆ ಅವರಿವರ ಮೇಲೆ ಹೇಳ್ತೀವಿ, ಅವರೆಲ್ಲ ನಮಗೆ ಶತ್ರು ಅಂತ ಹೇಳಿ ನಾವು ಅವ್ರನ್ನ ಕನ್ಸಿಡರ್ ಮಾಡಿರ್ತೀವಿ. ಆದ್ರೆ ನಿಜವಾದ ಶತ್ರು ಯಾರು ಅಂತಂದ್ರೆ, ನಮ್ಮೊಳಗಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಡಂಬಂ, ಅಸೂಯೆ ಎಂಬಂತಹ ನಾನಾ ವಿಧ ಗುಣಗಳು ನಮ್ಮ ಶತ್ರು. ಹೀಗೆ ಶಾಸ್ತ್ರ ಬರ್ತಾ ಇದ್ದಾನೆ ಅಂತಂದ್ರೆ ಅಷ್ಟು ಶತ್ರುಗಳು ನಾಶ ಆಗೋಗ್ತವೆ. ನಮ್ಮೊಳಗಿರುವಂತಹ ಶತ್ರು ನಾಶ ಆದ್ರೆ ಹೊರಗಡೆಯಿಂದ ಯಾವ ಶತ್ರುವು ಇರೋದಿಲ್ಲ. ಹಂಗಾಗಿ ಸ್ವಾಮಿ ನಮ್ಮ ಶತ್ರುಗಳನ್ನ ನಾಶ ಮಾಡ್ತಾನಂತೆ. ಅಸ್ಮತ್ ಇಷ್ಟ ಪ್ರದಾದಾರಂ, ಸ್ವಾಮಿಯ ಮುಂದೆ ನಿಂತು ನನಗೆ ಅದ್ ಬೇಕು, ಇದ್ ಬೇಕು, ನನಗೆ ಕಾರ್ ಬೇಕು, ಬಂಗ್ಲಾ ಬೇಕು, ಮನೆ ಬೇಕು, ಅದಿಲ್ಲ ಇದಿಲ್ಲ ಅಂತ ಹೇಳಿ ಕೇಳುವಂತಹ ಆಪ್ಷನ್ನೇ ಕೊಡೋದಿಲ್ವಂತೆ. ಯಾಕೆ ಅಂದ್ರೆ ಸ್ವಾಮಿಯಲ್ಲಿ ಯಾರು ನಿಜವಾದ ಭಕ್ತಿಯನ್ನ, ಸ್ವಾಮಿಯಲ್ಲಿ ಯಾರು ನಿಜವಾದ ಪ್ರೀತಿಯನ್ನ, ಸ್ವಾಮಿಯ ನಾಮವನ್ನ ಯಾರು ಸ್ಮರಿಸ್ತಾ ಇರ್ತಾರೆ, ಅವರು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂತಹ ಒಂದು ಸಣ್ಣ ವಿಷಯವಾಗಿದ್ರು ಸ್ವಾಮಿ ಅದನ್ನ ಈಡೇರಿಸ್ತಾನಂತೆ. ಶಾಸ್ತಾರಂ ಇಷ್ಟವರದಂ, ಹೀಗೆ ಸ್ವಾಮಿ ಕರುಣಾಮೂರ್ತಿಯಾಗಿದ್ದಾನೆ. ಇಂತಹ ಮೂರ್ತಿಯನ್ನ ನಾವು ನಮಸ್ಕರಿಸುತ್ತೇವೆ. ಶಾಸ್ತಾರಂ ಪ್ರಣಮಾಮ್ಯಹಂ ಎಂಬುದೇ ಈ ಶ್ಲೋಕದ ಅರ್ಥ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.